15 ವರ್ಷದ ಹಿಂದೆ ನಾನು ಈ ಫೀಲ್ಡ್ಗೆ ಬಂದಿದ್ದು. ಅವಾಗ ಈ ಫೀಲ್ಡಲ್ಲಿ ನಮ್ಮ ಕನ್ನಡ ಜನ, ನಮ್ಮ ಹಿಂದೂ ಜನ ತುಂಬ ಕಡಿಮೆ ಇದ್ದಿದ್ದು ಸರ್. ಇವಾಗಲಾದರೂ ಹುಡುಕಿದ್ರೆ ಇಲ್ಲೊಬ್ರು ಸಿಗ್ತಾರೆ. ಅವಾಗಲಂತೂ ಒಬ್ಬರು ಇರಲಿಲ್ಲ, ತುಂಬ ರೇರಾಗಿ ಇದ್ದಿದ್ದು ಸರ್. ಅವತ್ತಿನಿಂದ ಈ ಫೀಲ್ಡನ್ನು ಬೆಳೆಸಿರೋದು. ಅವತ್ತಿನಿಂದ ಈ ಕ್ವಾಲಿಟಿ ಆಪಲ್ ವುಡ್ ಫರ್ನಿಚರು, ಗ್ರೀನ್ ವುಡ್ ಫರ್ನಿಚರ್, ಟೋಟಲ್ ನಮ್ಮದು ಒಂದು 5 ಬ್ರ್ಯಾಂಚ್ ಇದೆ ಸರ್. 5 ಬ್ರ್ಯಾಂಚ್ಗೂ ನಾವು ಹೆಸರು ಮಾಡಿರೋದೇ ಕ್ವಾಲಿಟಿನಲ್ಲಿ. ಆ ಕ್ವಾಲಿಟಿ ಮಾಡ್ಬೇಕಂದ್ರೆ ಸರ್ ಹೆಸರು ಮಾಡಿಬಿಟ್ಟಿದ್ದು ಯಾವ ಥರ ಅಂದರೆ ಆಪಲ್ ವುಡ್ ಫರ್ನಿಚರ್ ಅಂದರೆ ಕ್ವಾಲಿಟಿ ಅಂದರೆ ಆಪಲ್ ವುಡ್ ಫರ್ನಿಚರ್, ಈ ಥರ ಹೆಸರು ಮಾಡಿಬಿಟ್ಟಿದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಶ್ವಥ್ ನಾರಾಯಣ್. ಕ್ವಾಲಿಟಿ ಅಂತ ಹೇಳಿದೆ. ಕ್ವಾಲಿಟಿ ಅಂದರೆ ಸರ್ ನಾನು ಹೇಳ್ಬಿಟ್ರೆ ಕ್ವಾಲಿಟಿ ಬರೋಲ್ಲ ಸರ್. ಏನು ಐಟಮನ್ನು ಆಗಲಿ, ಇವಾಗ ಒಂದು ಸೋಫಾ ಎಕ್ಸಾಂಪಲ್, ಆ ಸೋಫಾನಲ್ಲಿ ಮೇಲೆಯಿಂದ ಫಿನಿಶಿಂಗ್ ಬಂದುಬಿಟ್ರೇ ಕ್ವಾಲಿಟಿ ಅಲ್ಲ. ಒಂದು ಎಕ್ಸಾಂಪಲ್ ಸರ್, ಸುಮ್ಮನೆ ಈ ಕಡೆ ತೋರಿಸಿ ನಾನು ಹೇಳ್ತೀನಿ. ಇದೇ ಸೋಫಾ ಅಂತ ಇಟ್ಕೊಂಡ್ರೆ ಇದಕ್ಕೆ ನಾವು ಏನು ಹಾಕಿದ್ದೀವಿ, ಏನು ವುಡ್ ಹಾಕಿದ್ದೀವಿ, ಏನು ಡೆನ್ಸಿಟಿ ಕುಷನ್ ಹಾಕಿದ್ವಿ, ಯಾವ ಥರ ಕ್ಲಾತ್ ಹಾಕಿದ್ದೀವಿ, ಎಷ್ಟು ದಿವಸ ಲೈಫ್ ಬರ್ತದೆ, ಇದು ಇಂಪಾರ್ಟೆಂಟು. ನಾನು ಹೇಳ್ಬಿಟ್ರೆ ಇದರಲ್ಲಿ ಲೈಫ್ ಬರೋಲ್ಲ ಸರ್. ಅದಕ್ಕೆ ಹಾಕಿದ್ರೇ, ಹಾಕೋ ಮೆಟೀರಿಯಲ್ ಹಾಕಿದ್ರೇ ಅದು ಲೈಫ್ ಬರೋದು. ಅದಕ್ಕಾಗಿ ಹೇಳೋದು ಆಪಲ್ ವುಡ್ ಫರ್ನಿಚರಲ್ಲಿ ನಿಮ್ಗೆ ಏನಾದರೂ ದಯವಿಟ್ಟು ನಾವು ಕನ್ನಡದವನು ನಂಬಿ ಬನ್ನಿ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಒರಿಜಿನಲ್ ಐಟಮ್ ಬೇಕು ನಿಮ್ಗೆ, ಕ್ವಾಲಿಟಿ ಐಟಮ್ ಬೇಕಾದ್ರೆ ಹುಡುಕೊಂಬನ್ನಿ, ನಾನು ಮಾಡ್ಕೊಡ್ತೀನಿ ಸರ್, ವಿತ್ ಕಸ್ಟಮೈಸು. ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು ಸರ್, ಒಂದು ನಾನು ಹೇಳ್ತೀನಿ ನೋಡಿ. ಕಸ್ಟಮೈಸ್ ಯಾವ ಥರ ಅಂದರೆ ಸರ್, ನಿಮ್ಮ ಮನೇಲಿ ಹೋಗ್ತದೋ ಇಲ್ಲೋ ಸೋಫಾ, ನಿಮ್ಮ ಸ್ಟೆಪ್ಸು ಕಡಿಮೆ ಇರ್ಬೋದು, ಅದರಲ್ಲಿ ಹೋಗ್ತದೋ ಇಲ್ಲೋ, ಇಲ್ಲ ನಿಮ್ಮ ಹಾಲಲ್ಲಿ ಕೂತ್ಕೊಂತದೋ ಇಲ್ಲೋ, ನಿಮ್ಗೆ ಏನೇ ಡೌಟ್ ಇರಲಿ ಸರ್, ಕಸ್ಟಮೈಸಲ್ಲಿ ನಾವು ಕಿಂಗು. ನೀವು ಯಾವ ಥರ ಕಸ್ಟಮೈಸ್ ಕೇಳ್ಕೊಡ್ತೀರೋ ಅದನ್ನು ಮಾಡ್ಕೊಡ್ತೀವಿ. ನೀವು ಒಂದು ಸರಿ ಇಲ್ಲಿ ಬಂದು ಬುಕ್ ಮಾಡಿ ಹೋಗಿದ್ರಿ ಅಂದರೆ ನಿಮ್ಗೆ ಏನೇ ಡೌಟ್ ಇದ್ರು, ನಾವು ನಿಮ್ಮ ಈ ಥರ ಡೌಟ್ ಇದೆ, ನಮ್ಮ ಮನೇಲಿ ಕೂತ್ಕೊಂತದೋ ಇಲ್ಲೋ ಅಂತ ನೀವು ಹೇಳಿದ್ರೆ ನಿಮ್ಮ ಮನೆಗೆ ಕಳಿಸಿ, ನಿಮ್ಮ ಮನೆ ಮೆಜರ್ಮೆಂಟ್ಗೆ ತಕ್ಕಾಗಿ ನಾವು ಮಾಡಿಕೊಡ್ತೀವಿ. ಇನ್ ಕೇಸ್ ಸ್ಟೆಪ್ಸ್ ಮೇಲೆ ಹೋಗಲಿಲ್ಲ, ಅದಕ್ಕೂ ಡಿಸ್ಮೆಂಟಲ್ ಟೈಪ್ ಮಾಡಿ ಅದಕ್ಕೂ ಮಾಡಿಕೊಡ್ತೀವಿ. ಯಾವುದೇ ಮೆಜರ್ಮೆಂಟ್ಗಾಗಲಿ ಡಿಸ್ಮೆಂಟಲ್ಗಾಗಲಿ ಅದಕ್ಕೆಲ್ಲ ಯಾವುದು ಚಾರ್ಜೇ ಮಾಡ್ತಾ ಇಲ್ಲ ಸರ್. ಮತ್ತು ನಮ್ಮಲ್ಲಿ ಏನೇನು ಐಟಮ್ ಸಿಗ್ತದೆ ಅಂದರೆ ಸರ್, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು, ಅಂದರೆ ಒಂದು ಸೋಫಾ ಆಗಿರ್ಬೋದು, ಸೋಫಾ ಅಂದರೆ ಕಾರ್ನರ್ ಸೋಫಾ ಆಗಿರ್ಬೋದು, 3 ಸೀಟ್ರು, 3-1-1 ಸೋಫಾ ಕಮ್ ಬೆಡ್ಡು, ಇಲ್ಲ ಅವ್ರಿಗೆ ಡೈನಿಂಗ್ ಟೇಬಲ್ ಬೇಕಾ, ಡೈನಿಂಗ್ ಟೇಬಲಲ್ಲಿ 4 ಚೇರು, 6 ಚೇರು, ಮಾರ್ಬಲ್ ಟಾಪು, ಗ್ಲಾಸ್ ಟಾಪು, ಪಾಲಿಶ್ ಟಾಪು, ಇಲ್ಲ ಅವ್ರಿಗೆ ಕಾಟ್ ಬೇಕಾ, ಸ್ಟೋರೇಜ್ ಬೇಕಾ, ವಿತೌಟ್ ಸ್ಟೋರೇಜ್ ಬೇಕಾ, ಸಿಂಗಲ್ ಬೇಕಾ, ಡಬಲ್ ಬೇಕಾ, ಒಂದು ಮ್ಯಾಟ್ರಸ್ ಇರ್ಬೋದು ಸರ್, ಬ್ರ್ಯಾಂಡೆಡ್ ಮ್ಯಾಟ್ರಸ್ ಯಾವ್ದು ಬೇಕು ನಿಮ್ಗೆ, ರೆಸ್ಟೋಲಿಕ್ಸ್ ಬೇಕಾ, ಪೆಪ್ಸ್ ಬೇಕಾ, ಸಿರಸ್ ಬೇಕಾ, ವೇಕ್ಪಿಟ್ ಬೇಕಾ, ಪ್ರತಿಯೊಂದು ಐಟಮು ಇಟ್ಟಿದ್ದೀವಿ ಸರ್. ಮನೆಗೆ ಬೇಕಾಗಿರೋ ಆಲ್ಮೋಸ್ಟ್ A to Z ಅಂತಾರಲ್ಲ, ಆ ಥರ ಆಲ್ಮೋಸ್ಟ್ ಫರ್ನಿಚರ್ ಮನೆಗೆ ಬೇಕಾಗಿರೋಂಥದ್ದು. ಅದು ನಿಮ್ಗೇನೋ ಇಷ್ಟ ಆಗಲಿಲ್ಲ ಸರ್, ನಮ್ದು ಇನ್ನೊಂದು ಹೇಳ್ಬಿಡ್ತೀನಿ ಸರ್, ನಮ್ಮದು 3 ಬ್ರಾಂಚ್ ಪಕ್ಕನೇ 3 ಅಂಗಡಿ ಇದೆ. ಇನ್ ಕೇಸ್ ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ, ಇದರಲ್ಲಿ ಇಷ್ಟ ಆಗಲಿಲ್ಲ, ತುಂಬ ಕಲೆಕ್ಷನ್ಸ್ ಇದೆ. ಇವಾಗ 1, 2, 3, 4 ಅಂತಿಲ್ಲ ಸರ್. ನನ್ನ ಪ್ರಕಾರ ಒಂದು 70 to 80 ಸೋಫಾ ಇರ್ಬೋದು, ಇಲ್ಲ 100 ಸೋಫಾ ಅನ್ಕರಿ, ಒಂದು 100 ಮಂಚ ಇರ್ಬೋದು, ಒಂದು 100 ಡೈನಿಂಗ್ ಇರ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಗೆ ಇದರಲ್ಲೂ ಇಷ್ಟ ಆಗಲಿಲ್ಲ, ಇನ್ನೂ ಏನಾದರೂ ಬೇಕು, ನಿಮ್ಮದೇ ಡಿಸೈನ್ ಇದ್ದರೆ ಅದನ್ನು ಹೇಳಿ, ಅದನ್ನು ಮಾಡ್ಕೊಡ್ತೀವಿ ಸರ್. ಖಂಡಿತ ನಾವು ಕಸ್ಟಮೈಸಲ್ಲಿ ನಾವು ಹೇಳ್ತಾ ಇದೀವಲ್ಲ, ನೀವು ಯಾವ ಥರ ಕೇಳ್ತೀರೋ ಇಂಚು ನೀವು ಹೇಳ್ದಂಗೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಟೋಟಲಿ ನಮ್ದು 5 ಬ್ರಾಂಚ್ ಇದೆ. 5 ಬ್ರಾಂಚಲ್ಲಿ ಔಟರ್ ರಿಂಗ್ ರೋಡ್, ಬಾನಸವಾಡಿ, ಇಲ್ಲೇ 3 ಬ್ರಾಂಚ್, ಒಂದ್ರ ಪಕ್ಕ ಒಂದು ಬರ್ತದೆ. ಆ ಕಡೆ ರಾಮೂರ್ತಿನಗರ ಸಿಗ್ನಲ್ ಅಲ್ಲೊಂದು ಬ್ರಾಂಚ್ ಬರ್ತದೆ. ಸರ್ಜಾಪುರ ರೋಡ್, ದೊಮ್ಸಂದ್ರ, ಅಲ್ಲೊಂದು ಬ್ರಾಂಚ್ ಬರ್ತದೆ. ನಮ್ಮದೇ ಫ್ಯಾಕ್ಟ್ರಿಗಳಿದಾವೆ ಸರ್, ನಮ್ಮದೇ ಓನ್ ಫ್ಯಾಕ್ಟ್ರಿಗಳಿದಾವೆ. ಅದರಿಂದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಫ್ಯಾಕ್ಟ್ರಿ ಔಟ್ಲೆಟ್ಟಲ್ಲಿ ನಾವು ಸೆಲ್ ಮಾಡ್ತಾ ಇರೋದು ಸರ್. ಈ ದೀಪಾವಳಿಯನ್ನು ನಮ್ಮ ಆಪಲ್ ವುಡ್ ಫರ್ನಿಚರ್ ಜೊತೆ ಆಚರಿಸೋಣ.